ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಅದ್ಭುತವಾಗಿರುವಂತಹ ರೀಡಿಂಗಿಗೆ ಸ್ವಾಗತ. ಇವತ್ತಿನ ರೀಡಿಂಗ್ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ರೀಡಿಂಗ್ ಆಗಿರುತ್ತೆ. ಚಾನಲೈಸ್ ಮೆಸೇಜ್ ಆಗಿರುತ್ತೆ. ನಾನು ಮೆಡಿಟೇಷನ್ಗೆ ಕೂತಾಗ ಬಂದಂತಹ ಒಂದಷ್ಟು ಮೆಸೇಜಸ್ಗಳನ್ನು ನಾನಿಲ್ಲಿ ನೋಟ್ ಮಾಡಿ ಇಟ್ಕೊಂಡು ನಿಮಗೆ ನಾನಿಲ್ಲಿ ಹೇಳ್ತಾ ಇರುವಂಥದ್ದು. ಓಕೆನಾ? ಸೊ ಯಾರೆಲ್ಲ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅವರಿಗಿದು ಖಂಡಿತವಾಗಿಯೂ ರೆಸನೇಟ್ ಆಗುತ್ತೆ. ಓಕೆ, ಸೊ ಇದು ನಾನು ಮಾಡ್ತಿರೋವಂಥದ್ದು ರೀಡಿಂಗ್ ಅದೇ ರೀತಿಯಾಗಿ ನಿಮಗೆ ಆಲ್ರೆಡಿ ಹೇಳಿದ್ದೀನಲ್ವಾ. ಸೊ ನನ್ನ ಜೊತೆಗೆ ಯಾರು ಕನೆಕ್ಟ್ ಆಗಿರ್ತೀರಾ ಅವರ ಒಂದು ಸೋಲ್, ಅವರ ಎನರ್ಜಿ ಕನೆಕ್ಟ್ ಮಾಡಿ ಮಾಡುವಂತಹ ರೀಡಿಂಗ್ ಇನ್ಮೇಲೆ ಬರ್ತಾ ಹೋಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದಷ್ಟು ಮೆಸೇಜಸ್ಗಳನ್ನ ನಿಮ್ಮ ಈಗಿನ ಪರಿಸ್ಥಿತಿಗೆ ಏನಿದೆ, ಏನು ಮೆಸೇಜಸ್ ಬರುತ್ತೆ, ನಿಮ್ಮ ಎನರ್ಜಿಗೆ ತಕ್ಕಂತೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಿಮಗೆ ರೆಸನೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಸ್ಕಿಪ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ತಗೊಳ್ಬಹುದು ಅಥವಾ ಬೇರೆ ವಿಡಿಯೋಗಳನ್ನ ನೀವು ಇಲ್ಲಿ ನೋಡಬಹುದು. ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆನೇ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ. ಓಕೆ, ರಿಸೀವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಆದರೂ ಒಂದು 2-3 ಜನ ಎಲ್ಲೋ ಇದ್ದೀರಾ, ಏನು ಪ್ರಾಬ್ಲಮ್ಗಳನ್ನೆಲ್ಲ ಹೇಳೋದು ಅಥವಾ ಅಳೋದು, ಕಣ್ಣೀರು ಹಾಕೋದು. ಕೆಲವರಿಗೆ ಅದೆಷ್ಟು ಹೇಳಿದ್ರು ಅಷ್ಟೇನೆ. ಮಂಗಳೂರಲ್ಲಿ ಒಂದು ಮಾತು ಹೇಳ್ತಾರೆ, ಮಂಗಳೂರು ಸೈಡಲ್ಲಿ, ಉಡುಪಿ ಸೈಡಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ, ಭಾಷೆ ಇಲ್ದಿದ್ದವರು ಅಂತ ಹೇಳ್ಬಿಟ್ಟು. ಓಕೆ, ಆ ಥರ ಭಾಷೆ ಇಲ್ದಿದ್ದವರು ಅವರು ಎಷ್ಟು ಹೇಳಿದ್ರು ಅವ್ರಿಗೆ ಭಾಷೆ ಗೊತ್ತಾಗಲ್ಲ. ಕನ್ನಡ ಭಾಷೆ ಬರದೇ ಇದ್ದವರು, ಕನ್ನಡ ಭಾಷೆ ಇಲ್ದಿದ್ದವರು ಅಥವಾ ಭಾಷೆನೇ ಇಲ್ದಿದ್ದವರು ಅವರು ಅದನ್ನೇ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಅವರು ಇನ್ನೂ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಭಾಷೆ ಬರ್ತಿದ್ರಿಗೆ ಹಿಂಗೆ ಹೇಳಿದ್ರು ಅದು ಅಷ್ಟೇ ಅಲ್ವಾ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನೊಂದು ವಿಷಯ ಇದೆ. 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ. ಅವತ್ತಿನ ದಿನ ನಾನು ಯಶಸ್ಸು ಪ್ರಾಪ್ತಿ ಯಂತ್ರವನ್ನು ಮಾಡ್ತಾ ಇದ್ದೀನಿ. ಯಾರಿಗೆ ಬೇಕಾಗಿದೆ ಯಂತ್ರ, ನೀವು 19ನೇ ತಾರೀಕು ಅನ್ನೋದ್ರೊಳಗಡೆಗೆ ನೀವು ಏನು ಬುಕ್ ಮಾಡ್ಕೊಳ್ಬೇಕು ಯಂತ್ರನ. ಓಕೆನಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ ಯಂತ್ರದ ಬೆನಿಫಿಟ್ ಇರಬಹುದು ಆ್ಯಂಡ್ ಯಂತ್ರನ ಯಾವಾಗ ಲಾಸ್ಟ್ ಕೊನೆ ದಿನಾಂಕ ಬುಕ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಕೂಡ ಡೀಟೇಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಚೆಕ್ ಮಾಡಿಬಿಟ್ಟು ನೀವು ಬುಕ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ಯಂತ್ರನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಎಸ್, ಮೊದಲನೇ ಮೆಸೇಜ್ ನಿಮ್ಮನ್ನು ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಐ ಥಿಂಕ್ 1 minute. ಓಕೆ, ಎಸ್, ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಯ ಹಿಂದೆ ಓಡುವುದಕ್ಕಿಂತ ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುವ ಸಮಯ ಇದು. ಓಕೆನಾ? ಒಂದಷ್ಟು ಜನ ನೀವೇನು ಮಾಡ್ತಿದ್ದೀರಾ, ಬಿಟ್ಟೋದಂಥ ವ್ಯಕ್ತಿ ಹಿಂದೆ ಇನ್ನೊಂದಷ್ಟು ಓಡ್ತಾ ಇದ್ದೀರಾ. ಸೊ ನಿಮಗೆ ಬರ್ತಿರೋಂತಹ ಮೆಸೇಜ್ ಏನು ಅಂತ ಹೇಳಿದ್ರೆ, ಆದಷ್ಟು ಅವ್ರ ಹಿಂದೆ ಹೋಗೋದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ಅವ್ರ ಹಿಂದೆ ಹೋದರೆ ನಿಮಗೆ ವ್ಯಾಲ್ಯೂ ಅವ್ರು ಕೊಡ್ತಾರಾ, ಇನ್ನೊಂದಷ್ಟು ಓಡಲಿ ಅಂತ ಹೇಳಿ ಓಡಿಸ್ತಾರೆ ವಿನಃ ಅವ್ರು ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ. ನಿಮ್ಮ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಳ್ಳುವಂಥ ಸಮಯ ಇದಾಗಿದೆ. ನಿಮಗಿಲ್ಲಿ ಬರ್ತಿರೋಂಥ ಮೆಸೇಜ್ ಅರ್ಥ ಮಾಡ್ಕೊಂಡು ನೀವು ಆದಷ್ಟು ಅವ್ರ ಹಿಂದೆ ಓಡೋದನ್ನು ಸ್ಟಾಪ್ ಮಾಡಿ. ಓಕೆ, ನೆಕ್ಸ್ಟ್ ಮೆಸೇಜ್. ನೀವು ಇತ್ತೀಚೆಗೆ ಅನುಭವಿಸಿದ ನೋವಿಗೆ ಪ್ರತಿಯಾಗಿ ಯೂನಿವರ್ಸ್ ನಿಮಗೆ ಹೊಸ ಸಂತೋಷದ ಬಾಗಿಲನ್ನು ತೆರೀತಾ ಇದೆ. ಇತ್ತೀಚಿನ ದಿನದಲ್ಲಿ ನೀವು ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಕೆಲಸದ ವಿಷಯದಲ್ಲೇ ಆಗಿರಬಹುದು, ಪ್ರೀತಿ ವಿಷಯದಲ್ಲೇ ಆಗಿರಬಹುದು, ಯಾವುದೇ ನಿಮಗೆ ನೋವು ಆಗಿದೆ ಅಂತ ಹೇಳಿದ್ರೆ ಆ ನೋವಿನ ಹಿಂದೆ ನಿಮಗೊಂದು ಖುಷಿ, ಒಂದು ಕ್ಷಣ ಎದುರು ನೋಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇದೆ. ಯೂನಿವರ್ಸ್ ನಿಮಗೋಸ್ಕರ ಒಂದು ಹೊಸ ಸಂತೋಷದ ಬಾಗಿಲನ್ನು ತೆರೆಯೋದಕ್ಕೆ ಸಿದ್ಧ ಆಗಿದೆ. ಆದಷ್ಟು ಪಾಸಿಟಿವ್ ಆಗಿ ಇರಿ. ಓಕೆನಾ? ನೋವಾಗಿದೆ, ಆ ನೋವನ್ನ ಐ ಥಿಂಕ್ ಹೇಳೋರಿಗೆ ಅದು ಗೊತ್ತಾ, ಆರಾಮಾಗಿರು ಅಥವಾ ನೋವನ್ನು ಮರ್ತು ಬಿಡು ಹೇಳೋದಕ್ಕೆಲ್ಲ ಓಕೆ. ಬಟ್ ಏನಂತ ಹೇಳಿದ್ರೆ ಅದನ್ನು ಮನಸ್ಸು ಮಾಡಬೇಕಾಗಿರೋವಂಥದ್ದು ನೀವು. ಹೇಳೋದು ನಿಮಗೆ ಹೇಗಂತ ಹೇಳಿದ್ರೆ ಒಂದು ಮೋಟಿವೇಶನ್ ಥರ ಆಗಿರ್ಬೋದು ಅಥವಾ ನಿಮಗೊಂದು ಸಪೋರ್ಟಿವ್ ಥರ ಅದನ್ನು ತೊಗೊಳ್ಬೇಕು. ಓಕೆನಾ? ಸೊ ನೀನು ಹೇಳೋದು ಈಸಿ, ನಾನು ಮಾಡೋದು ಕಷ್ಟ ಅಂತ ಹೇಳಿಬಿಡಿ. ಹೇಳೋದು ಎಷ್ಟು ಈಸಿನೋ ಅದೇ ರೀತಿಯಾಗಿ ನೀವು ಮಾಡುವಂಥ ಕೆಲಸವೂ ಕೂಡ ಈಸಿಯಾಗಿರುತ್ತೆ. ಓಕೆ, ಸೊ ಆದಷ್ಟು ನಿಮ್ಮ ನೋವನ್ನೆಲ್ಲ ಮರೆತುಬಿಟ್ಟು ಖುಷಿ ಕ್ಷಣ, ನಿಮ್ಮ ಲೈಫಲ್ಲಿ ಬರ್ತಿರುವಂಥ ಹೊಸ ಆರಂಭಕ್ಕೆ ನೀವು ರೆಡಿಯಾಗಿ ನಿಂತ್ಕೊಂಡಿರ್ಬೇಕಾಗತ್ತೆ. ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ರೆಡಿ ಆಗಿಬಿಟ್ಟು ಚಂದ ಮೇಕಪ್ ಮಾಡಿ ನಿಂತ್ಕೊಳ್ಳೋದಲ್ಲ, ರೆಡಿ ಆಗಿರಿ. ದಟ್ ಮೀನ್ಸ್ ಆ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಿ. ಅದೇ ಕಣ್ಣೀರು, ಅದೇ ನೋವಲ್ಲಿದ್ದರೆ ಯಾವುದನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಎಸ್, ನೆಕ್ಸ್ಟ್ ಮೆಸೇಜ್.
ನೀವು ಕಾಯುತ್ತಿರುವ ಉತ್ತರ ಶೀಘ್ರದಲ್ಲೇ ಒಂದು ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ನೋಡಬಹುದು, ನೀವು ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅದು ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಎದುರಿಗೆ ಬರ್ತಾ ಇದೆ. ಯಾವುದೇ ವಿಷಯದಲ್ಲಿ ಆಗಿರಬಹುದು, ನೀವು ಕಾಯ್ತಾ ಇದ್ದಂಥ ಯಾವುದೇ ವಿಷಯ ಅಂದರೆ ಉತ್ತರ, ದಟ್ ಮೀನ್ಸ್ ನಿಮ್ಮ ಪರ್ಸನ್ ವಿಷಯದಲ್ಲೇ ಆಗಿರಬಹುದು, ಅಥವಾ ನಿಮ್ಮ ಜಾಬ್ ಕೆರಿಯರ್ ವಿಷಯದಲ್ಲೇ ಆಗಿರಬಹುದು. ನಿಮಗೇನು ಏನು ಜಾಬ್ ಕನ್ಫರ್ಮ್ ಆಗ್ತಾ ಇಲ್ಲ, ಜಾಬ್ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ ಕನ್ಫರ್ಮ್ ಆಗ್ತಾ ಇಲ್ಲ, ಅಥವಾ ಜಾಬ್ ಹುಡುಕ್ತಾ ಇದ್ದೀರಾ ಸರಿಯಾಗಿ ನಿಮಗೆ ಸಿಗ್ತಾ ಇಲ್ಲ ಜಾಬ್, ಅಥವಾ ಪ್ರೀತಿ ವಿಷಯದಲ್ಲೇ ಕಾಯ್ತಾ ಇದ್ದೀರಾ, ಈ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕಂತ ಇದ್ದೀರಾ. ಯಾವುದೇ ವಿಷಯದಲ್ಲಿ ನೀವು ಏನು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ ಆ ಉತ್ತರ ಶೀಘ್ರದಲ್ಲೇ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ, ನಿಮ್ಮ ಎದುರಿಗೆ ಬರ್ತಾ ಇದೆ. ಓಕೆ, ಎಸ್. ನೆಕ್ಸ್ಟ್ ಮೆಸೇಜ್ ಏನಿದೆ ನೋಡೋಣ. ಓಕೆ, ಎಸ್. ನೆಕ್ಸ್ಟ್ ಮೆಸೇಜ್, ನಿಮ್ಮ ಜೀವನದಲ್ಲಿ ಮತ್ತೆ ನಂಬಿಕೆಯನ್ನು ಬೆಳೆಸುವಂತಹ ಒಬ್ಬ ವ್ಯಕ್ತಿ ಅಥವಾ ಅನುಭವ ಬರ್ತಾ ಇದೆ. ನಿಮ್ಮ ಎನರ್ಜಿ ಹೇಗಾಗಿದೆ ಅಂತ ಹೇಳಿದ್ರೆ, ಲೈಫಲ್ಲಿ ಬದುಕಬೇಕಲ್ಲ ಬದುಕ್ತಾ ಇದ್ದೀರಾ, ಜೀವನ ಕಳಿಬೇಕಲ್ಲ ಕಳೀತಾ ಇದ್ದೀರಾ, ದಿನ ಕಳಿಬೇಕಲ್ಲ ಕಳೀತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನಂಬಿಕೆ ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ. ಆ ನಂಬಿಕೆನ ದ್ರೋಹ ಮಾಡಿರುವಂಥದ್ದು, ನೀವು ಇಟ್ಟಂತಹ ನಂಬಿಕೆನ ಹೊಡೆದು ಚೂರು ಮಾಡಿರುವಂತಹ ಒಂದು ಎನರ್ಜಿ ಇದೆ. ಅದು ನಿಮಗೇನಾಗಿದೆ ಅಲ್ವಾ, ಅದು ಒಳ್ಳೇದಕ್ಕೆ ಆಗಿದ್ದು. ನಿಮ್ಮ ಲೈಫಲ್ಲಿ ಅದೇನಾಗಿದೆ, ನಂಬಿಕೆ ದ್ರೋಹ ಆಗಿರಲಿ ಅಥವಾ ನಿಮಗೇನು ನೋವು ಸಿಕ್ಕಿದೆ, ಅದು ಒಳ್ಳೇದಕ್ಕೆ ಆಗಿತ್ತು. ಯಾಕಂತ ಹೇಳಿದ್ರೆ, ನಿಮ್ಮ ಲೈಫಿಗೆ ಒಬ್ಬ ವ್ಯಕ್ತಿ ಬಂದು ನಿಮಗೆ ಆ ಒಂದು ಹೊಸ ನಂಬಿಕೆನ ಕೊಡೋದಿಕ್ಕೆ ಅಥವಾ ಒಂದು ಹೊಸ ಅನುಭವನ ಕೊಡೋದಿಕ್ಕೆ ಆ ನಂಬಿಕೆ ದ್ರೋಹ ನಿಮಗೆ ದಾರಿ ಮಾಡಿಕೊಟ್ಟಿದೆ. ಓಕೆನಾ. ಲೈಫಲ್ಲಿ ಏನೇ ಒಂದು ಘಟನೆ ಆಗಲಿ, ಏನೇ ಒಂದು ಇನ್ಸಿಡೆಂಟ್ ಅಥವಾ ಏನೇ ಒಂದು ಆಗಲಿ ನಿಮ್ಮ ಲೈಫಲ್ಲಿ, ಅವಘಡಗಳೇ ಆಗಲಿ ಅಥವಾ ಖುಷಿನೇ ಆಗಲಿ, ಸಂತೋಷನೇ ಆಗಲಿ, ದುಃಖನೇ ಆಗಲಿ, ಆಗಿದ್ದು ಒಳ್ಳೇದಕ್ಕೆ. ಅಷ್ಟನ್ನು ಮಾತ್ರ ನೀವು ಇಲ್ಲಿ ಥಿಂಕ್ ಮಾಡಿ. ಓಕೆನಾ. ಸೊ ಮಾತೇ ಇದೆ ಅಲ್ವಾ, ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮೆಸೇಜ್, ನಿಮ್ಮ ಜೀವನದಲ್ಲಿ ಮತ್ತೆ ನಗುವಂತೆ ಮಾಡುವ ಒಂದು ಹೊಸ ಅನುಭವ ನಿಮ್ಮ ಹತ್ರ ಬರ್ತಾ ಇದೆ. ನೋಡ್ಬೋದು ಎಷ್ಟು ಪಾಸಿಟಿವ್ ಆಗಿ ಬರ್ತಾ ಇದೆ. ನೀವು ಇವಾಗ ಹೇಗಿದ್ದೀರಾ ನಿಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ ಎಲ್ಲ ಮುಗಿದು ಹೋಯ್ತು ಅಂತ ಹೇಳ್ಬಿಟ್ಟು ಕೈ ಚೆಲ್ಲಿ ಕುತ್ಕೊಂಡಿದ್ದೀರಿ. ಇನ್ನೇನು ಇಲ್ಲ, ನನ್ನ ಲೈಫಲ್ಲಿ ಇದೆ, ನನ್ನ ಲೈಫ್ ಕೊನೆ ಅಂತ ಹೇಳಿ ನೀವು ಅನ್ಕೊಂಡಿದ್ದೀರಾ. ಡಿಯರ್ಸ್, ಅರ್ಥ ಮಾಡ್ಕೊಳ್ಳಿ, ಇದು ಯಾವುದು ನಿಮ್ಮ ಕೊನೆ ಅಲ್ಲ. ಓಕೆನಾ. ಈ ಕೊನೆ ಅನ್ನೋದೇ ನಿಮಗೆ ಆರಂಭ ಆಗಿರುತ್ತೆ. ಓಕೆ, ನಿಮ್ಮ ಜೀವನದಲ್ಲಿ ಮತ್ತೆ ನಗುವಂತೆ ಮಾಡುವಂತಹ ಒಂದು ಹೊಸ ಅನುಭವ ನಿಮ್ಮ ಹತ್ರ ಬರ್ತಾ ಇದೆ. ನೀವು ಮತ್ತೆ ನಗ್ತೀರಾ. ನೀವು ಈಗೇನು ಅಳ್ತಾ ಇದ್ದೀರಾ ಅಥವಾ ಈ ರೀಡಿಂಗ್ ನೋಡ್ಬೇಕಾದ್ರೆ ಕೆಲವೊಬ್ರು ಅಳ್ಬೋದು, ಎಮೋಷ್ನಲ್ ಆಗಬಹುದು, ಅಥವಾ ಸಮಥಿಂಗ್ ಆ ಮೆಸೇಜಸ್ಗಳು ನಿಮಗೆ ಕನೆಕ್ಟ್ ಆದ್ರೆ ನಿಮ್ಮಲ್ಲಿ ಆ ವೈಬ್ರೇಷನ್ ನಿಮಗೆ ಗೊತ್ತಾಗಬಹುದು ಕೆಲವೊಬ್ಬರಿಗೆ. ಸೊ ಮೊನ್ನೆ ಒಬ್ರು ಯಾರೋ ಮೆಸೇಜ್ ಮಾಡಿ ಹೇಳ್ತಾ ಇದ್ರು, ನೀವು ಮೆಸೇಜನ್ನು ಹೇಳಬೇಕಿದ್ರೆ ಅಥವಾ ನೀವು ರೀಡಿಂಗ್ ಮಾಡಬೇಕಿದ್ರೆ ಮ್ಯಾಮ್, ಅದೇನೋ ಒಂದು ನಮಗೆ ಅದು ಎಷ್ಟು ಕನೆಕ್ಟ್ ಆಗ್ತಾ ಇರತ್ತೆ ಅಂತ ಹೇಳಿದ್ರೆ, ನಮ್ಮ ಎದುರಿಗೆ ಕೂತ್ಕೊಂಡು ನೀವು ರೀಡಿಂಗ್ ಮಾಡ್ತಾ ಇದ್ದೀರಾ ಅನ್ನೋ ಥರ ನಮಗೆ ರೀಡಿಂಗ್ ಆ ಥರ ಫೀಲ್ ಆಗುತ್ತೆ ಮ್ಯಾಮ್ ಅಂತ ಹೇಳ್ಬಿಟ್ಟು. ಖಂಡಿತ ಕನೆಕ್ಷನ್ ಅನ್ನೋವಂಥದ್ದು ಹಾಗೆ ಡಿಯರ್ಸ್. ನಿನ್ನೆ ಒಂದಿನ ನಾನು ವಿಡಿಯೋ ಮಾಡಿಲ್ಲ ಅಲ್ವಾ, ಎಷ್ಟು ನನಗೆ ಇದಾಗ್ತಿತ್ತು ಅಂತ ಹೇಳಿದ್ರೆ, ಅಯ್ಯೋ ಮಿಸ್ ಮಾಡ್ಕೊಳ್ತಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಎಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ, ಸೊ ಅವರಿಗೆ ರೀಡಿಂಗ್ ತಲುಪಿಸ್ಬೇಕಾಗಿತ್ತು, ಆಗಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಫೀಲ್ ಆಗ್ತಾ ಇತ್ತು. ದಟ್ ಮೀನ್ಸ್ ಯಾಕೆ ಆ ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ, ಒಂದಷ್ಟು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತೀರಾ, ಮ್ಯಾಮ್ ಇವತ್ತು ರೀಡಿಂಗ್ ಮಾಡಿಲ್ಲ, ಮ್ಯಾಮ್ ಇವತ್ತು ಯಾಕೆ ರೀಡಿಂಗ್ ಮಾಡಿಲ್ಲ, ಇವತ್ತು ನಿಮ್ಮ ರೀಡಿಂಗ್ ನಾನು ಕೇಳ್ತಿದ್ರೆ ನಂಗೆ ನಿದ್ದೆ ಬರಲ್ಲ ಅಂತ ಹೇಳ್ತೀರಾ. ರಿಯಲಿ ಅದು ನೀವೊಂಥರ ಒಂದು ಫ್ಯಾಮಿಲಿ ಕನೆಕ್ಷನ್. ಒಬ್ರು ನಮ್ಮ ಫ್ಯಾಮಿಲಿ ಜೊತೆ ಮಾತಾಡಿಲ್ಲ, ಡೈಲಿ ಮಾತಾಡ್ತಿದ್ವಿ, ಒಬ್ರ ಹತ್ರ ಮಾತಾಡಿಲ್ಲ ಅಂತ ಹೇಗೆ ಅನ್ಸುತ್ತಲ್ವಾ, ಆ ಥರ ಕನೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಂದು ಬಿಗ್ ಹಾರ್ಟ್. ಎಸ್, ರೀಡಿಂಗ್ ಕಂಟಿನ್ಯೂ ಮಾಡೋಣ. ಓಕೆನಾ. ನಿಮ್ಮ ಲೈಫಲ್ಲಿ ನೀವೇನು ಕಣ್ಣೀರು ಹಾಕಿದ್ದೀರಾ, ಕಣ್ಣೀರೆಲ್ಲವೂ ಕೂಡ ನಿಮಗೆ ನಗು ಬರೋ ಥರ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಅನುಭವ ನಿಮ್ಮ ಹತ್ರ ಬರ್ತಾ ಇದೆ. ರೆಡಿ ಆಗಿರಿ. ಓಕೆ. ನೆಕ್ಸ್ಟ್ ಮೆಸೇಜ್, ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಮುಕ್ತಾಯವಾಗುತ್ತಿದೆ. ಹೊಸ ಅಧ್ಯಾಯವು ನಿಮ್ಮ ಆತ್ಮಕ್ಕೆ ಹೆಚ್ಚು ಶಾಂತಿಯನ್ನು ನೀಡ್ತಾ ಇದೆ. ನೋಡಬಹುದು, ನಾನು ಈಗಷ್ಟೇ ಹೇಳಿದೆ, ನಿಮ್ಮ ಲೈಫಲ್ಲಿ ಏನು ಮುಕ್ತಾಯ ಅಂತ ಆಗಿತ್ತು, ಪ್ರತಿ ಅಂತ್ಯಕ್ಕೂ ಒಂದು ತಿರುವಂತಾಗಿರ್ಲಿ ಅಥವಾ ಆ ಒಂದು ಅಂತ್ಯ ಅನ್ನುವಂಥದ್ದು ನಿಮಗೆ ಒಂದು ಹೊಸ ಆರಂಭ ಅನ್ನುವಂಥದ್ದು ಆಗ್ತಾ ಇರತ್ತೆ ಅಂತ ಈಗಷ್ಟೇ ಹೇಳಿದೆ ರೈಟ್. ಸೊ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಎನರ್ಜಿ ಬರ್ತಿರುವಂಥದ್ದು, ನಿಮ್ಮ ಲೈಫಲ್ಲಿ ಒಂದು ಹಳೆಯ ಅಧ್ಯಾಯ ಅಂತದ್ದು, ಒಂದು ಓಲ್ಡ್ ಚಾಪ್ಟರ್, ಮೆಮೊರಿ ಅಥವಾ ಪೇನ್ ಏನೇ ಆಗಿರ್ಬೋದು, ಅದೆಲ್ಲವೂ ಕೂಡ ಮುಕ್ತಾಯ ಆಗಿ ಒಂದು ಹೊಸ ಆರಂಭ, ಹೊಸ ಒಂದು ಅಧ್ಯಾಯ ಅಂತದ್ದು ನಿಮ್ಮ ಲೈಫಿಗೆ, ನಿಮ್ಮ ಲೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದೆ. ನಿಮ್ಮ ಆತ್ಮ ಎಲ್ಲೋ ಒಂದು ಕಡೆ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇರುವಂಥದ್ದು. ಕೆಲವೊಬ್ರು ಇಲ್ಲಿ ಸ್ಪಿರಿಚುವಲ್ ಜರ್ನಿಗೆ ಎಂಟ್ರಿ ಆಗ್ತಿರ್ಬೋದು. ಎಲ್ಲವನ್ನ ಬಿಟ್ಟು ನಾನು ಸ್ಪಿರಿಚುವಲ್ ಆಗಿ ಇರ್ತೀನಿ, ಧ್ಯಾನ ಮಾಡ್ತೀನಿ, ನನ್ನನ್ನು ನಾನು ಕಂಡ್ಕೊಳ್ತೀನಿ, ನನಗೆ ನಾನು ಹೀಲಿಂಗ್ ಮಾಡ್ಕೊಳ್ತೀನಿ, ಈ ಥರದ ಒಂದು ವಿಷಯದಲ್ಲಿ ನೀವಿದ್ದೀರಾ. ಸೊ
ವೆಲ್ಕಮ್ ನಿಮ್ಮ ಈ ಒಂದು ಸ್ಪಿರಿಚುವಲ್ ಜರ್ನಿಗೆ. ಓಕೆ, ಸೊ ಡೋಂಟ್ ವರಿ ಡಿಯರ್ಸ್, ಅದೇನೇ ನಿಮ್ಮ ಲೈಫಲ್ಲಿ ಮುಕ್ತಾಯ ಆಗಿರ್ಬೋದು, ಆ ಮುಕ್ತಾಯಕ್ಕೊಂದು ಹೊಸ ಆರಂಭ ಅನ್ನೋಂಥದ್ದು ಖಂಡಿತ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಮೆಸೇಜ್. ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಒಂದು ಕೆಲಸ ಅಥವಾ ವಿಷಯ ಮತ್ತೆ ಹೊಸ ರೂಪ ಪಡೆಯಲಿದೆ, ಪ್ರಾರಂಭವಾಗಲಿದೆ. ಇಲ್ಲಿ ಮನೆ ವಿಷಯದಲ್ಲಿ ಆಗಿರಬಹುದು ಅಥವಾ ಕೆಲಸದ ವಿಷಯದಲ್ಲಿ ಆಗಿರಬಹುದು, ನಿಂತು ಹೋಗಿದೆ ತುಂಬಾ ದಿನದಿಂದ, ಅದು ಏನು ಮಾಡೋದಿಕ್ ಆಗ್ತಾ ಇಲ್ಲ, ಕೆಲಸಗಳೆಲ್ಲವೂ ಕೂಡ ಕೆಲಸ ಕಾರ್ಯಗಳು ನಿಂತು ಹೋಗ್ಬಿಟ್ಟಿದೆ, ಮನೆ ಕಟ್ಟೋದಿಕ್ ಸರಿಯಾಗಿದ್ದಂತಹ ಫೈನಾನ್ಷಿಯಲಿ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ವಾ, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ನಿಮಗೆ. ಬಟ್ ಇಲ್ಲಿ ಏನ್ ನಿಂತು ಹೋಗಿದೆ ಅಲ್ವಾ ಕೆಲಸ, ನಿಮಗೆ ಮತ್ತೆ ಅದು ಹೊಸ ರೂಪದಲ್ಲಿ ಪಡೆದು ಪ್ರಾರಂಭ ಆಗ್ತಾ ಇದೆ. ಡೋಂಟ್ ವರಿ, ನಿಮ್ಮ ಈ ಒಂದು ಕೆಲಸದ ಪ್ರಾರಂಭಕ್ಕೆ ಒಂದು ಹೊಸ ವ್ಯಕ್ತಿ ನಿಮಗೆ ಕೈ ಚಾಚ್ತಾ ಇದ್ದಾರೆ, ಅಥವಾ ನಿಮಗೊಂದು ಕೈ ಹಿಡಿತಾ ಇದ್ದಾರೆ, ನಿಮಗೆ ಸಪೋರ್ಟಿವ್ ಆಗಿ ಬರ್ತಾ ಇದ್ದಾರೆ. ಫೈನಾನ್ಷಿಯಲಿ ಸಪೋರ್ಟ್ ಬೇಕು ಅಂತಾನೆ ಅಲ್ಲ, ಕೆಲವೊಬ್ರಿಗೆ ಇಲ್ಲಿ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಯಾವ ಸಪೋರ್ಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿನ್ ಜೊತೆಗೆ ನಾನು ಇದೀನಿ ಅಂತ ಹೇಳುವಂತಹ ಒಂದು ವ್ಯಕ್ತಿ ಇದ್ರೆ ಸಾಕಪ್ಪ ನನ್ನ ಲೈಫಲ್ಲಿ ಅನ್ನೋ ತರ ನಿಮ್ಮ ಒಂದು ಎನರ್ಜಿಲಿ ಇದೆ ಇಲ್ಲಿ. ಓಕೆ, ಸೊ ಆ ಥರದ ಒಂದು ಎನರ್ಜಿನ ನೀವು ಇಲ್ಲಿ ಪಡ್ಕೊಳ್ತೀರಾ, ಡೋಂಟ್ ವರಿ. ಎಸ್, ನೋಡೋಣ ಇದಕ್ಕೆ ಏಂಜಲಿಂದ ಏನು ಮೆಸೇಜ್ ಸಿಗತ್ತೆ, ಏನು ಮೆಸೇಜ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಓ ಮೈ ಗಾಡ್, ಏನು ಮೆಸೇಜ್ ಬಂದಿದೆ ನೋಡಿ. ಈಗಷ್ಟೇ ನಾನು ಏನು ಹೇಳಿದೆ, ಇಲ್ಲೇನು ಮೆಸೇಜ್ ಬಂದಿದೆ ಅಂತ. ಇದಕ್ಕೆ ಡಿಯರ್ಸ್ ಹೇಳೋದು ಎನರ್ಜಿ ಅಂತ ಹೇಳ್ಬಿಟ್ಟು, ಎನರ್ಜಿ ಪವರ್ ಅಂದ್ರೇ ಹೀಗೆ, ಕನೆಕ್ಷನ್ ಪವರ್ ಅಂದ್ರೇ ಹೀಗೆ. ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದವ್ರು ಮಾತಾಡ್ತಾರೆ, ಅವರಿಗೆಲ್ಲ ಆ ದೇವರೇ ಒಂದು ಫೀಲ್ನ ಮಾಡಿಸ್ಬೇಕು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹೆಲ್ಪ್ಫುಲ್ ಪೀಪಲ್, ನೀವು ಇವಾಗ ಯಾವುದೇ ಪರಿಸ್ಥಿತಿಲಿ ಇರಬಹುದು, ನಿಮಗೆ ಸಹಾಯಕ್ಕೆ ಖಂಡಿತವಾಗಿಯೂ ಒಂದು ಸೋಲ್, ಆತ್ಮ ಅನ್ನೋಂಥದ್ದು, ಒಬ್ಬ ವ್ಯಕ್ತಿ ಅನ್ನೋಂಥದ್ದು ಖಂಡಿತವಾಗಿಯೂ ಸಿಗ್ತಾರೆ. ಡೋಂಟ್ ವರಿ, ನಿಮ್ಮ ಈಗಿನ ಪರಿಸ್ಥಿತಿನ ನೀವು ನೆಕ್ಸ್ಟ್ ಹೆಜ್ಜೆನ ಇಡೋದಕ್ಕೆ, ಅಥವಾ ಒಂದು ಈಗಿನ ಪರಿಸ್ಥಿತಿಯಿಂದ ಇಲ್ಲಿಂದ ತಗೊಂಡು ಈ ಕಡೆ ಎತ್ಕೊಂಡ್ ಬರೋದಕ್ಕೆ ನಿಮಗೆ ಆಗ್ತಾ ಇಲ್ಲ, ಇಷ್ಟೇ ಡಿಸ್ಟೆನ್ಸ್ ಇರೋದಿಲ್ಲಿ, ಅದೇ ನಿಮಗೆ ದೂರ ಅನ್ನಿಸ್ತಾ ಇದೆ. ಆ ದೂರ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಂದು ಆ ದೂರನ ಕಡಿಮೆ ಮಾಡ್ತಾರೆ. ಇಲ್ಲಿಂದ ಇಷ್ಟೇ ಇರೋದು ಕಣಪ್ಪ, ಬಾ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋವಂತಹ ಒಂದು ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಆಗ್ತಿದ್ರೆ, ಗುರು ಮುಖೇನ ಆಗಿರ್ಬೋದು, ಫ್ರೆಂಡ್ ಮುಖೇನ ಆಗಿರ್ಬಹುದು, ಅಥವಾ ನಿಮಗೆ ವೆಲ್ ವಿಷರ್ ಥರನೂ ಆಗಿರಬಹುದು. ಓಕೆ, ನಿಮ್ಮ ಲೈಫಿಗೆ ಒಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾ ಇದ್ದಾರೆ. ಬಿ ಅಸರ್ಟಿವ್, ದೃಢವಾಗಿರಿ, ಕೀಲಿ ಕೈ ನಿಮ್ಮ ಕೈಯಲ್ಲೇ ಇದೆ. ಓಕೆನಾ. ಸೊ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಉತ್ತರ ಆಗಿರಲಿ, ಪರಿಹಾರ ಆಗಿರಲಿ, ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ಧೈರ್ಯವಾಗಿರಿ, ಯಾವುದೇ ಕಾರಣಕ್ಕೂ ಧೃತಿಗೆಟ್ಟು ಏನೇನೋ ನಿರ್ಧಾರಗಳನ್ನ ತಗೊಳ್ಳೋದು, ಏನೇನೋ ಆಲೋಚನೆಗಳನ್ನ ಮಾಡೋದು, ಓವರ್ ಥಿಂಕಿಂಗ್ ಮಾಡೋದು ಆದಷ್ಟು ಸ್ಟಾಪ್ ಮಾಡಿ. ಸಿ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಹೇಳಿದೆ ಅಲ್ವಾ, ಇಲ್ಲಿ ಉತ್ತರ ಬಂದಿದೆ ಅಲ್ವಾ, ಸಿಕ್ಕಿದೆ ಅಲ್ವಾ ನಿಮಗೆ, ಇಲ್ಲೆಲ್ಲೋ ಮೆಸೇಜ್ ಬಂದಿತ್ತಲ್ಲ. ನೋಡಿ, ನೀವು ಕಾಯುತ್ತಿರುವ ಉತ್ತರ ಶೀಘ್ರದಲ್ಲೇ ಒಂದು ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಅಲ್ವಾ. ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್, ಎಷ್ಟು ಕ್ಲಿಯರ್ ಆಗಿ ಆನ್ಸರ್ ಸಿಕ್ಕಿದೆ ನಿಮಗೆ. ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಲೈಫಲ್ಲಿ ಒಂದಷ್ಟು ಗೊಂದಲಗಳು ನಡೀತಿದೆ ಅಂತ ಹೇಳಿದ್ರೆ, ನಿಮ್ಮ ಮೆಡಿಟೇಷನ್, ನೀವು ಮಾಡುವಂತಹ ಮೆಡಿಟೇಷನ್ ನಿಮಗೆ ಆನ್ಸರ್ನ ಕೊಡುತ್ತೆ. ಆದಷ್ಟು ಯಾರೆಲ್ಲ ತುಂಬ ಡಿಸ್ಟರ್ಬ್ ಆಗಿದ್ದೀರಾ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನಿಸ್ತಿದೆ, ಕಿರಿಕಿರಿ ಆಗ್ತಿದೆ, ಒಂದು 20 ಮಿನಿಟ್ಸು 15 ಮಿನಿಟ್ಸು ಡೈಲಿ ಮೆಡಿಟೇಷನ್ ಮಾಡಿ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನೋಡಿ ನಿಮಗೇನೆ. ಓಕೆ, ನೆಕ್ಸ್ಟ್ ಒನ್ ಮೆಸೇಜ್ನ ತೆಗೆಯೋಣ. ಪರ್ಫೆಕ್ಟ್ ಟೈಮಿಂಗ್, ನೋ ನೀಡ್ ಟು ವರಿ, ಚಿಂತೆ ಮಾಡಬೇಡಿ. ಓಕೆ, ಚಿಂತೆಗೆ ಜಾಗ ಕೊಡಬೇಡಿ, ಖುಷಿಗೆ ಜಾಗ ಕೊಡಿ, ನೆಮ್ಮದಿಗೆ ಜಾಗ ಕೊಡಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಓಕೆನಾ. ಒಂದೇ ಒಂದು ಟೈಮ್ ಡಿಯರ್ಸ್, ಒಂದೇ ಒಂದು ಟೈಮ್, ಎಲ್ಲೋ ಬಿದ್ದಿರೋ ಅಂತ ಒಣಗೋಗಿರೋ ಎಲೆ, ಆ ಗಾಳಿ ಬೀಸತ್ತಲ್ವಾ, ದೇವ್ರ ಮನಸ್ಸು ಮಾಡಿದ್ರೆ ಇದೆಯಲ್ವಾ, ಆ ಒಂದು ಎಲೆ ದೇವರ ಪಾದವನ್ನು ಸೇರ್ಬೋದು ಅಲ್ವಾ. ದೇವ್ರ ಮನಸ್ಸು ಮಾಡಿದ್ರೆ ಆ ಎಲ್ಲೋ ಒಣಗೋಗಿರೋ ಎಲೆ ಗಾಳಿ ಬೀಸಿದಾಗ
ಆ ಎಲೆ ದೇವರ ಪಾದವನ್ನು ಕೂಡ ಸೇರ್ಬೋದು. ಡೋಂಟ್ ವರಿ, ಓಕೆನಾ? ಪರ್ಫೆಕ್ಟ್ ಟೈಮಿಂಗ್ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಯಾವುದೇ ಕಾರಣಕ್ಕೂ ಚಿಂತೆ ಮಾಡ್ದೇನೆ ಧೈರ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಈ ರೀಡಿಂಗಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ಕೂಡ ರಿಸೀವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ನನ್ನ ಜೊತೆ ಕನೆಕ್ಟ್ ಆದ ಇದೇ ರೀತಿಯಾದಂತಹ ರೀಡಿಂಗ್ಸ್ ಬರ್ತಾ ಹೋಗುತ್ತೆ. ನಿಮ್ಮ ಎನರ್ಜಿಗಳನ್ನ ಕನೆಕ್ಟ್ ಮಾಡಿ ಮಾಡುವಂತಹ ರೀಡಿಂಗ್ಸ್ ಹೆಚ್ಚಾಗಿ ಬರುತ್ತೆ ಇನ್ನು. ಸೊ ಮಿಸ್ ಮಾಡ್ಕೊಳ್ದೇನೆ ನನ್ನ ಜೊತೆ ಕನೆಕ್ಟ್ ಆಗಿ, ಓಕೆನಾ? ಹಾಗೆ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಈ ವಿಡಿಯೋ ಅಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇನ್ನಷ್ಟು ಪಾಸಿಟಿವ್ ರೀಡಿಂಗ್, ಇನ್ನಷ್ಟು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.